ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಪರವಾಗಿಲ್ಲ, ಅಷ್ಟೊಂದು ಕೈ ಕಟ್ಬೇಡಿ. ಚಪ್ಪಾಳೆ ಹೊಡಿಬೇಕಂತ ಅನ್ಸಿದ್ರೆ ಹೊಡಿಬೇಕು, ನಾಚಿಕೆ ಪಡಬಾರ್ದು. ಮೊದಲನೇದಾಗಿ ವೇದಿಕೆಯಲ್ಲಿರುವಂತಹ ಪೂಜ್ಯರಿಗೆ ನಮಸ್ಕಾರ. ಅವರನ್ನು ನಮಸ್ಕರಿಸ್ತಾ ಇಲ್ಲಿ ಸೇರಿರುವಂತಹ ಅಷ್ಟು ಜನ ಅಭಿಮಾನಿಗಳಿಗೆ ಬಹಳ ಸಂತೋಷ ಆಗುತ್ತೆ. ನನಗೆ ಫಸ್ಟ್ ಬಂದಾಗ ಇಲ್ಲಿ ನೋಡಿದ ತಕ್ಷಣ ತುಂಬ ಇಷ್ಟ ಆಗಿದ್ದು, ಇಷ್ಟು ಜನ ಇಲ್ಲಿ ಈ ಪುಟ್ಟದಾಗಿರುವಂಥ ಒಂದು ಊರಲ್ಲಿ ಚೊಕ್ಕದಾಗಿ ಎಲ್ಲ ಜನ ಸೇರಿ ಈ ಕಾರ್ಯಕ್ರಮನ ನೋಡಿ ಸಂತೋಷ ಪಡ್ತಾ ಇರೋದು ಬಹಳ ಸಂತೋಷ ಆಯಿತು. ಕಲೆಯನ್ನು ಪೂಜಿಸಿ, ಕಲೆಗೆ ಬೆಲೆ ಕೊಟ್ಟು, ಕಲೆಯನ್ನು ಪ್ರೀತಿಸುವಂಥ ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಸರಸ್ವತಿ ದೇವರು ಒಲಿತಾರೆ ಅಂತ ದೊಡ್ಡವ್ರು ಹೇಳ್ತಾರೆ. ಅದು ಸಿನಿಮಾ ಆಗಿರ್ಬೋದು, ಕಿರುತೆರೆ ಆಗಿರ್ಬೋದು, ಅಥವಾ ನಾಟಕಗಳಾಗಿರ್ಬೋದು. ಕಲೆಯನ್ನು ಪೂಜಿಸುವಂಥ ಎಲ್ಲರೂ ಕಲಾವಿದರೆ. ಆದರೂ ಕೂಡ ನಾಟಕದಲ್ಲಿರೋಂಥ ಎಲ್ಲರನ್ನ ನಾವು ಇವತ್ತಿಗೂ ಯಾಕೆ ಪೂಜಿಸ್ತೀವಿ ಅಥವಾ ಇಷ್ಟಪಡ್ತೀವಿ ಅಂತ ಅಂದರೆ, ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ನಮಗೂ ಆಗಿರ್ಬೋದು, ಅಥವಾ ಟಿ ವಿಲಿ ನಾವೇನು ನಿರೂಪಣೆ ಮಾಡ್ತೀವಿ, ನೀವೆಲ್ಲರೂ ಸೀರಿಯಲ್ ನೋಡ್ತೀರಾ, ಸಿನಿಮಾಗಳನ್ನ ನೋಡ್ತೀರಾ, ಅಥವಾ ನಾನು ನಡ್ಸ್ಕೊಡೋ ಕಾರ್ಯಕ್ರಮಗಳಾಗಿರ್ಬೋದು, ನಮಗೆ 1 ಚಾನ್ಸ್ ಇರುತ್ತೆ, 5 ಚಾನ್ಸ್ ಇರುತ್ತೆ, 10 ಚಾನ್ಸ್ ಇರುತ್ತೆ. ತಪ್ಪು ಮಾಡಿದ್ರು ಕಟ್ಟೆಟ್ ಅಂತ ಹೇಳಿ ಇನ್ನೊಂದು ತಗೊತಾರೆ. ಬಟ್ ಸ್ಟೇಜ್ ಮೇಲೆ ನಿಂತು ಅಷ್ಟು ಸಾವಿರಾರು ಜನರ ಮುಂದೆ ಒಂದೇ ಟೇಕಲ್ಲಿ ಅಷ್ಟು ಅದ್ಭುತವಾಗಿ ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ಅಭಿನಯ ಮಾಡೋದು ಬರೀ ನಾಟಕದ ಕಲಾವಿದರು ಮಾತ್ರ. ಅವ್ರಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಹೊಡಿಬೇಕು. ನನಗಿನ್ನೂ ಅಂಥ ಒಂದು ಅದೃಷ್ಟ ಬಂದಿಲ್ಲ ಯಾವ ನಾಟಕದಲ್ಲೂ ಅಭಿನಯಿಸೋದಕ್ಕೆ. ಸೊ ಮುಂದೊಂದು ದಿನ ನನಗೇನಾದರೂ ಅಲ್ಪ ಸ್ವಲ್ಪ ನನ್ನಲ್ಲಿ ಏನಾದರೂ ಕಲೆ ಟ್ಯಾಲೆಂಟ್ ಇದ್ದರೆ, ಮುಂದೊಂದು ದಿನ ನನಗೇನಾದರೂ ಅಂಥ ಅವಕಾಶ ಸಿಕ್ಕಿದ್ರೆ, ಸಿನಿಮಾದಲ್ಲಿ ನಟನೆ ಏನು ಮಾಡ್ತಾ ಇದ್ದೀವಿ ಅದಕ್ಕಿಂತ ಒಂದು ದೊಡ್ಡ ಅವಕಾಶ ಅದಾಗಿರುತ್ತೆ ಅಂತ ನಾನು ಅನ್ಕೊತೀನಿ. ಅದನ್ನು ಹೇಳ್ತಾ ಬಂದಿರೋಂಥ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಶುಭರಾತ್ರಿ, ಧನ್ಯವಾದಗಳು.